ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮನ್ನು ನಮ್ಮ ಸ್ನೇಹಿತ ವಿಜ್ಞಾನಿಗಳು ಏನು ನಂಬಿಸಿದ್ರು ಅಂತ ಹೇಳಿದರೆ, ಹಲಸಿನ ಹಣ್ಣಿನಲ್ಲಿ ರುಚಿ, ಬಣ್ಣ, pH ಅವೆಲ್ಲ ಬೇರೆ ಬೇರೆ ಬರುವ ಕಾರಣ ಇದರಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಅವರು ಹೇಳಲಿಲ್ಲ. ಹಾಗೆ ಅರ್ಥ ಬರುವಾಗ ಇದಕ್ಕಾಗಿ ಪ್ರಯತ್ನ ಪಡುವುದು ಪ್ರಯೋಜನ ಇಲ್ಲ ಅಂತ ಹಾಗೆ ಅವರು ಹೇಳಲಿಲ್ಲ, ಅರ್ಥ ಹಾಗಿತ್ತು. ಆದರೆ ನಮ್ಗೆ ಗೊತ್ತಾಯಿತು ಇದು ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಅಂತ. ಹೋದ್ವಿ, ಅಲ್ಲಿ ಪ್ರಕಟಪಡಿಸಿದ್ವಿ. ಕೇರಳದಿಂದ ಒಂದು 8-10 ಜನರನ್ನು ಬೇರೆ ಬೇರೆ ಘಟ್ಟದಲ್ಲಿ ಅಲ್ಲಿ ತರಬೇತಿಗಾಗಿ ಕಳಿಸಿದ್ವಿ. ಅವರು ಹೋದರೂ ಬಂದರು, ಎಂಕು ಪಣಂಬೂರು ಅಂತ ಒಂದು ಗಾದೆ ಇದ್ದಂಗೆ ಆಯಿತು ಹೆಚ್ಚು ಕಡಿಮೆ. ಆದರೆ ಅದರ ನಡುವೆ ಒಬ್ಬರು ವ್ಯಕ್ತಿ, ಅವರ ಹೆಸರು ಸುಭಾಷ್ ಕೋರೋತ್ ಅಂತ, ಅವರು ಹೋಗಿ ಅಲ್ಲಿಂದ 2 ದಿವಸದ ಟ್ರೈನಿಂಗ್ ತಗೊಂಡು ಬಂದರು. ಇವತ್ತು ಅವರ ಸಂಸ್ಥೆ ಆರ್ಟೋಕಾರ್ಪಸ್ ಫುಡ್ಸ್ ಲಿಮಿಟೆಡ್ ಕಣ್ಣೂರಿನಲ್ಲಿದೆ. ಭಾರತದಲ್ಲಿ ಯಾಕೆ ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಲಸಿನ ಹಣ್ಣಿನ ಪಲ್ಪ್ ತಯಾರಿಸುವ ಒಂದು ಸಂಸ್ಥೆ. ಒಂದು ವರ್ಷಕ್ಕೆ ಕನಿಷ್ಠ 10 ತಿಂಗಳ ಕಾಲ ಅವರು ಪಲ್ಪ್ ತಯಾರು ಮಾಡ್ತಾರೆ. ಎಷ್ಟು ಅಂತ ಕೇಳಿದರೆ ನೀವು ದಿವಸಕ್ಕೊಂದು ಟನ್ನಿನ ಹಾಗೆ ಲೆಕ್ಕ ಕೂಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕನಿಷ್ಠ ಒಂದು 75 ಆಹಾರೋದ್ಯಮಿಗಳಿಗೆ ಹಲಸಿನ ಹಣ್ಣಿನ ಪಲ್ಪು ಈ ಸಂಸ್ಥೆಯಿಂದ ಪೂರೈಕೆ ಆಗ್ತದೆ.